ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಆ್ಯಂಡ್ ವೀಡಿಯೋಸ್ನ ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಈ ಒಂದು ಟ್ಯಾರೋ ರೀಡಿಂಗನ್ನು ಸಹ ನೀವು ವಿಡಿಯೋ ಎಂಡ್ವರೆಗೂ ನೋಡಿ. ನಿಮ್ಮ ಜೊತೆ ಖಂಡಿತ ಒಂದು ಮೆಸೇಜ್ ರೆಸೊನೇಟ್ ಆಗೇ ಆಗುತ್ತೆ. ಇಫ್ ಏನಾದರೂ ರೆಸೊನೇಟ್ ಆಗಿಲ್ಲ ಅಂತಂದರೆ ಆಗ ನೀವು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯಾರೆಲ್ಲ ಟ್ಯಾರೋ ಕೋರ್ಸ್ ಕಲಿಬೇಕು, ನೀವು ಟ್ಯಾರೋ ರೀಡರ್ ಆಗಬೇಕು ಅಂತ ಇದ್ದೀರಾ, ನಾನು ಟ್ಯಾರೋ ಹೇಳ್ಕೊಡ್ತೀನಿ. ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಕೋರ್ಸ್ನ ನೀವು ತೊಗೋಬೋದು. ಆ್ಯಂಡ್ ಟ್ಯಾರೋ ಕೋರ್ಸ್ ಬಂದು ನಿಮಗೆ ರೆಕಾರ್ಡಿಂಗ್ ಸಿಗುತ್ತೆ. ಅದರ್ವೈಸ್ ನಿಮ್ಗೆ ಒನ್ ಬೇಕು ಅಂದರೂ ಸಹ ನಾನು ಒನ್ ಸೆಷನಲ್ಲಿ ಮಾಡಿಕೊಡ್ತೀನಿ. ಆ ರೆಕಾರ್ಡ್ ಬೇಕು ನಿಮಗೆ ಅಂತ ಇದ್ದರೂ ರೆಕಾರ್ಡ್ ಸಿಗುತ್ತೆ, ಕನ್ವೀನಿಯೆಂಟ್ ಇರುತ್ತೆ. ಹಾಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಆ್ಯಂಡ್ ಸೈಂಟ್ ಎಕ್ಸ್ಪೆಡಿಟ್ ರಿಚುವಲ್ ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇರೋದ್ರಿಂದ ನಾನು ಕ್ಯಾಂಡಲ್ ರಿಚುವಲ್ ಮಾಡ್ತಿದ್ದೀನಿ, ಕಪಲ್ ಕ್ಯಾಂಡಲ್ ರಿಚುವಲ್. ಯಾರಾದರೂ ಕಪಲ್ ಕ್ಯಾಂಡಲ್ ರಿಚುವಲ್ ಮಾಡಿಸ್ಬೇಕು ಅಂತ ಇದ್ದರೆ ಬಿಫೋರ್ 10th ನೀವು ಬುಕ್ ಮಾಡ್ಕೊಳ್ಳಿ, 10th ಆರ್ 7th. ಬಿಕಾಸ್ ನಾನು ನೋಡಬೇಕಾಗತ್ತೆ ಎಷ್ಟು ಜನ ಮಾಡಿಸ್ತಾರೆ ಅಂತ. ದಟ್ಸ್ ವೈ ಅರ್ಲಿ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಸ್ಲಾಟ್ ಬುಕ್ ಆಗುತ್ತೆ. ಆಲ್ಸೋ ಕ್ರಿಸ್ಟಲ್ಸ್ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ಸಹ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ನೆಕ್ಸ್ಟ್ ಬಂದು ಈ ಒಂದು ಟ್ಯಾರೋ ರೀಡಿಂಗ್, ಇವತ್ತಿನ ಟ್ಯಾರೋ ರೀಡಿಂಗ್, ನಿಮ್ಮ ಪಾರ್ಟ್ನರ್ ಅವರು ಏನಾದರೂ ತಪ್ಪು ಮಾಡಿದ್ರಾ, ಅವ್ರಿಗೇನಾದರೂ ರಿಗ್ರೆಟ್ ಫೀಲಿಂಗ್ ಇದೆಯಾ, ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಕಾರ್ಡ್ಸ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನೇಮನ್ನು ನೀವು 3 ಟೈಮ್ಸ್ ಹೇಳಿ ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗಿ ಖಂಡಿತ ನಿಮಗೆ ಒಂದು ಗೈಡೆನ್ಸ್ ಸಿಗಲಿ ಅಂತ ನಾನು ಬಯಸ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ನಿಮ್ಗೆ ಬೇಕು ಅಂದರೆ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ನಿಮಗೇನಾದರೂ ಪೇಯ್ಡ್ ರೀಡಿಂಗ್ಸ್ ಬೇಕು, ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಸ್ಲಾಟ್ಸ್ನ ನೀವು ಬುಕ್ ಮಾಡ್ಕೋಬೋದು. ವಾಯ್ಸ್ ನೋಟ್ ರೀಡಿಂಗ್ ಸಿಗುತ್ತೆ, ಆರ್ ನಿಮ್ಮ ಕಾಲ್ ಸೆಷನ್ ಬೇಕಾದರೂ ನೀವು ತೊಗೋಬೋದು. ಸೊ ತಡ ಮಾಡೋದು ಬೇಡ, ಇವಾಗ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೋಡೋಣ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಅನ್ನಿಸ್ತಾ ಇದೆಯಾ ನಿಮ್ಮ ವಿಚಾರದಲ್ಲಿ ಅವರು ತಪ್ಪು ಮಾಡಿದ್ರು, ನಿಮ್ಮನ್ನು ಬಿಟ್ಟು ಹೋಗಬಾರ್ದಿತ್ತು. ಸೊ ಈ ಒಂದು ವಿಡಿಯೋ ಮೇನ್ಲಿ ಬಂದು ಯಾರೆಲ್ಲ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ ಆರ್ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಮ್ಯಾರೇಜ್ ಆಗಿ ದೂರ ಇದ್ದೀರಾ, ಮ್ಯಾರೇಜ್ ಲೈಫಲ್ಲಿ ನಿಮಗೆ ತುಂಬ ಕಷ್ಟ ಆಗ್ತಿದೆ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಯಾವುದೇ ರೀತಿ ಸಪೋರ್ಟ್ ಸಿಗ್ತಾಯಿಲ್ಲ, ಈ ಥರ ಇರೋರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ನೋಡೋಣ ಇಲ್ಲಿ. ಹಾಗೆ ಯಾರಾದರೂ ನಿಮ್ಮ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಿಲ್ಲ, ನೀವು ಪ್ರಪೋಸ್ ಮಾಡಿದ್ರಿ ಅವ್ರು ಆಕ್ಸೆಪ್ಟ್ ಮಾಡಿಲ್ಲ ಅಂತ ಇದ್ದರೂ ಸಹ ಈ ಒಂದು ರೀಡಿಂಗನ್ನು ನೋಡ್ಬೋದು. ಸೊ ನೋಡೋಣ, ಏನಾದರೂ ಅವ್ರಿಗೆ ತಪ್ಪು ಮಾಡಿದೆ ಅಂತ ಫೀಲ್ ಇದೆಯಾ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದೀರಾ ನೋಡೋಣ. ಓಕೆ, 3 ಆಫ್ ವ್ಯಾಂಡ್ಸ್ ಇದೆ, ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್, ಓಕೆ, 2 ಸಹ 8 ಆಫ್ ವ್ಯಾಂಡ್ಸ್, ಅಂದರೆ ವ್ಯಾಂಡ್ಸ್ ಕಾರ್ಡ್ ಬಂದಿದೆ, ಬೋತ್ ಕಾರ್ಡ್ಸ್. ಟೂ ಆಫ್ ಸಾರ್ಟ್ಸ್. ಓಕೆ, ಸೊ ಇಲ್ಲಿ ನಾನು ಮತ್ತೆ ಕಾರ್ಡ್ಸ್ನ ತೆಗಿತೀನಿ. ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. 3 ಆಫ್ ವ್ಯಾಂಡ್ಸ್ ಆ್ಯಂಡ್ 8 ಆಫ್ ವ್ಯಾಂಡ್ಸ್, ಅದ್ರ ಜೊತೆಗೆ 2 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಸೊ ಇಲ್ಲಿ ಮೇಜರ್ಲಿ ಬಂದು ನಿಮ್ಮ ಮೇಲೆ ಅವ್ರಿಗೆ ಫೀಲಿಂಗ್ಸ್ ಇದೆ, ಬಟ್ ನಿಮ್ಮಿಂದ ಒಂದು ಸಡನ್ನಾಗಿ ದೂರ ಆಗಿರ್ಬೋದು. ಇಲ್ಲಿ ತುಂಬ ಸಲ ನೀವು ಜಗಳ ಆಡ್ತಾಯಿದ್ರಿ, ಬಟ್ ಆದ್ರೂ ಮತ್ತೆ ನೀವು ಒಂದಾಗ್ತಾಯಿದ್ರಿ, ಮತ್ತೆ ನಿಮ್ಮನ್ನು ಅವ್ರು ಮಾತಾಡ್ತಾಯಿದ್ರು, ಬಟ್ ದಿಸ್ ಟೈಮ್ ಒಂದು ಸಡನ್ ಡಿಸಿಷನ್ನ ತೊಗೊಂಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಟ್ವಿನ್ ಫ್ಲೇಮ್ ಎನರ್ಜಿ ಇದೆ ಅಂತ ಹೇಳ್ತೀನಿ. ಅಂತಂದರೆ ಅವ್ರಿಗೆ ನೀವು ಮಾತಾಡಿಸಿದಾಗ ಅವ್ರಿಗೆ ಮಾತಾಡಿಸ್ಬಾರ್ದು ಅನ್ಸುತ್ತೆ. ಸೊ ಈ ಥರ ಒಂದು ಇಂಬ್ಯಾಲೆನ್ಸ್ ಆಗಿದೆ ಕರೆಂಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. 3 ಆಫ್ ವ್ಯಾಂಡ್ಸ್ ಇದೆ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಹಾಗೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿನೂ ಪ್ರೆಸೆಂಟ್ ಇರ್ಬೋದು. ಥರ್ಡ್ ಪಾರ್ಟಿ ಇನ್ ದ ಸೆನ್ಸ್ ಬೇರೆ ರಿಲೇಷನ್ಶಿಪ್ ಆಗಿರಲೇಬೇಕು ಅಂತ ಏನೂ ಇಲ್ಲ. ಮೇ ಬಿ 3ನೇ ವ್ಯಕ್ತಿಯಿಂದ ಯಾವುದೋ ಒಂದು ಮಾತು ಕೇಳಿಕೊಂಡು ಅಥವಾ ನಿಮ್ಮ ಮೇಲೆ
ಇಲ್ಲದೇ ಇರುವಂಥ ಒಂದು ನೆಗೆಟಿವ್ ಥಾಟ್ಸನ್ನು ಕ್ರಿಯೇಟ್ ಮಾಡಿರ್ಬೋದು. ಸೊ ಇದು ಬಂದು ನಿಮ್ಮ ವೆಲ್ ವಿಶರ್ ಅಂದ್ಕೊಂಡಿರೋರ ಕಡೆಯಿಂದನೇ ನಿಮಗೆ ಒಂದು ನಿಮ್ಮ ರಿಲೇಷನ್ಶಿಪ್ಗೆ ತೊಂದರೆ ಆಗಿದೆ ಅಂತ ಹೇಳ್ತೀನಿ. ಸೊ ಇಲ್ಲಿ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಮತ್ತು ಇಲ್ಲಿ ನಿಮ್ಮ ಮಧ್ಯೆ ಟ್ರಾವೆಲಿಂಗ್ ಎನರ್ಜಿ ಇದೆ. ಇಬ್ಬರು ಒಟ್ಟಿಗೆ ಟ್ರಾವೆಲ್ ಮಾಡ್ಬೋದು. ಆರ್ ಈ ಪರ್ಸನ್ನ ನೀವು ಟ್ರಾವೆಲ್ ಮಾಡೋ ಟೈಮಲ್ಲಿನೇ ಮೀಟ್ ಆಗಿದ್ರಿ ಅಂತಲೂ ಹೇಳ್ಬೋದು. ಆ್ಯಂಡ್ ನಿಮ್ಮ ವಿಷಯದಲ್ಲಿ ಇಲ್ಲಿ ಟ್ರಾವೆಲಿಂಗ್ ಎನರ್ಜಿ ತುಂಬ ಇದೆ. ಹೈ ಚಾನ್ಸ್ ಆಫ್ ಟ್ರಾವೆಲಿಂಗ್ ದಿಸ್ ಇಯರ್. ಈ ವರ್ಷ ನೀವು ತುಂಬ ಟ್ರಾವೆಲ್ ಮಾಡ್ತೀರಾ ಅಂತಲೂ ಹೇಳ್ಬೋದು. ಆ್ಯಂಡ್ ನೀವು ಕೆಲವೊಂದು ಕಡೆ ಶಿಫ್ಟ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ, ಅಥವಾ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದು ಅಲ್ಲಿ ನಿಮಗೆ ಆಗ್ತಾಯಿಲ್ಲ, ಶಿಫ್ಟ್ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಶಿಫ್ಟ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಟ್ ನೀವು ರೆಡಿ ಇಲ್ಲ ಇಲ್ಲಿ ಯಾವ ಆ್ಯಕ್ಷನ್ ತೊಗೋಬೇಕು ಅಂತ. ಬಿಕಾಸ್ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀರಾ. ಯಾಕೆ ಅಂತಂದರೆ ನಿಮ್ಮ ಪಾರ್ಟ್ನರ್ ಬಂದು ಇಲ್ಲಿ ಅವ್ರಿಗೆ ಏನು ಅನಿಸುತ್ತೆ ಅದನ್ನೇ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವ ರೀತಿ ತೋಚುತ್ತೆ ಅವ್ರು ಅದನ್ನೇ ಮಾಡ್ತಾರೆ. ನಿಮ್ಮ ಮಾತನ್ನು ಅವರು ಕೇಳಿಸ್ಕೊತಲ್ಲ. ನಿಮಗೆ ಅವರು ಏನೇ ಹೇಳಿದ್ರು, ನೀವೇನೇ ಹೇಳಿದ್ರು ಅದನ್ನು ಕೇಳಿಸ್ಕೊತಲ್ಲ. ಲಿಸ್ನಿಂಗ್ ಎನರ್ಜಿ ಇಲ್ಲ ಇಲ್ಲಿ. ಆ್ಯಂಡ್ ಆಲ್ಸೋ ಅವರು ತುಂಬ ಬ್ಲೈಂಡ್ ಆಗಿಬಿಟ್ಟಿದ್ದಾರೆ. ನಿಮ್ಮ ವಿಚಾರದಲ್ಲಿ ಯಾವುದೇ ರೀತಿ ಆ್ಯಕ್ಷನ್ ತೊಗೊತಾ ಇಲ್ಲ ಅಂತ ಹೇಳ್ತೀನಿ. ನೀವೇನಾದರೂ ಇಲ್ಲಿ ಶಿಫ್ಟ್ ಆಗಬೇಕು ಅಥವಾ ನಿಮ್ಮ ಪ್ಲೇಸ್ ಕಡೆಯಿಂದ ಗೊತ್ತಿಲ್ಲ, ಈ ಒಂದು ಎನರ್ಜಿನೂ ಬರ್ತಾಯಿದೆ. ನೀವೇನಾದರೂ ನಿಮ್ಮ ಪ್ಲೇಸ್ನ ಶಿಫ್ಟ್ ಮಾಡಬೇಕು ಅಥವಾ ವರ್ಕ್ ಪ್ಲೇಸ್ನ ಶಿಫ್ಟ್ ಮಾಡ್ಕೊಬೇಕು, ಬೇರೆ ಕಡೆ ಹೋಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ತುಂಬ ಹೈ ಚಾನ್ಸ್ ಇದೆ ನಿಮಗೆ ಇನ್ನೂ ಬೆಟರ್ ಆಗಿರೋದೇ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ರಿಲೇಷನ್ಶಿಪ್ ವೈಸ್ ಬಂದು ಪಾಸಿಟಿವ್ ಶಿಫ್ಟ್ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ನ, ಯಾಕೆ ಈ ರೀತಿ ಎಲ್ಲ ಆಯಿತು. ಸೊ ಸಡನ್ ಡಿಸಿಷನ್ನು ತೊಗೊಂಡು ಈ ಒಂದು ರಿಲೇಷನ್ಶಿಪ್ಪಿಂದ ನಾನು ದೂರ ಆಗಿಬಿಟ್ಟೆ ಅನ್ನೋ ಒಂದು ಫೀಲಿಂಗಲ್ಲೂ ಅವರು ಇದ್ದಾರೆ. ಬಟ್ ಈಗೋ ಇರೋದ್ರಿಂದ ಅವ್ರಿಗೇನು ಅನಿಸುತ್ತೆ ಅದನ್ನೇ ಮಾಡ್ತಾರೆ. ಇನ್ ಕೇಸ್ ನಿಮಗೆ ಇಲ್ಲಿ ಇವಾಗ ನೀವು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು ಅವ್ರಿಗೆ ಯಾವಾಗ ಮಾತಾಡಿಸ್ಬೇಕು ಅಂತ ಅನಿಸುತ್ತೆ ಆವಾಗಲೇ ಅವರು ಮಾತಾಡ್ಸೋದು. ಬಿಕಾಸ್ ತುಂಬ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ಯಾವಾಗ ಮಾತಾಡಬೇಕು ಅನಿಸುತ್ತೆ ಆವಾಗ ಮಾತಾಡ್ತಾರೆ. ನಿಮ್ಮ ಫೀಲಿಂಗ್ಸಿಗೆ ಸ್ವಲ್ಪ ಕೇರಿಂಗ್ ಇಲ್ಲಿ ಕಡಿಮೆ ಇದೆ. ಆ ಒಂದು ಎನರ್ಜಿ ರೆಪ್ರೆಸೆಂಟ್ ಮಾಡ್ತಾಯಿದೆ. ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಪಾರ್ಟ್ನರ್ ಏನು ಮಾಡಬೇಕು ಅನ್ಕೋತಾ ಇದ್ದಾರೆ. Seven of Pentacles. ಓಕೆ, ದ ವರ್ಲ್ಡ್ ಕಾರ್ಡ್ ಇದೆ ಇಲ್ಲಿ. ಅಗೇನ್ 8 ಆಫ್ Pentacles. ಸೊ ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ ಅಂತ ಹೇಳ್ತೀನಿ. ಅವರ ಕರಿಯರ್ ವಿಚಾರವಾಗಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಅಥವಾ ಮಲ್ಟಿಪಲ್ ಜಾಬ್ ಅಂದರೆ ಪಾರ್ಟ್ ಟೈಮ್ ಆಗಿರ್ಬೋದು, ಈ ಥರನೂ ಮಾಡ್ತಾ ಇರ್ಬೋದು. ಅಥವಾ ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡೋದು. ಸೊ ಈ ಥರನೂ ಇದೆ. ಆ್ಯಂಡ್ ದಿಸ್ ಟೈಮ್ ಅವರು ಥಿಂಕ್ ಮಾಡ್ತಾಯಿದ್ದಾರೆ. ದ ವರ್ಲ್ಡ್ ಕಾರ್ಡ್ ಇಲ್ಲಿ ಇರೋದ್ರಿಂದ, ಸೊ ನಾನು ರಿವರ್ಸ್ ಇಟ್ಟಿದ್ದೀನಿ. ದ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಅವರು ನನ್ನ ಪಾರ್ಟ್ನರ್ ಈ ಒಂದು ಟೈಮಲ್ಲಿ ನನ್ನ ಜೊತೆಗೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಬಿಕಾಸ್ ಯಾವುದೂ ಸಹ ಬ್ಯಾಲೆನ್ಸ್ಡಾಗಿ ಇಲ್ಲ ಅವ್ರ ಲೈಫಲ್ಲಿ ಇವಾಗ. ಸೊ ಈ ಒಂದು ಟೈಮಲ್ಲಿ ನನ್ನ ಪಾರ್ಟ್ನರ್ ನನ್ನ ಜೊತೆಗೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಅವರು ನನ್ನನ್ನು ಅರ್ಥ ಮಾಡ್ಕೊತಾಯಿದ್ರು. ನಾನು ಹೇಳ್ದಲ್ಲೇ ಸಹ ಅವರು ನನಗೆ ಫೈನಾನ್ಷಿಯಲಿ ಸಹಾಯ ಮಾಡ್ತಾಯಿದ್ರು. ನೀವು ತುಂಬ ಫೈನಾನ್ಷಿಯಲಿ ಇವ್ರಿಗೆ ಸಪೋರ್ಟ್ ಮಾಡಿರ್ಬೋದು ಬಿಫೋರ್ ನೀವು ಚೆನ್ನಾಗಿ ಇದ್ದಾಗ. ಬಟ್ ಇವಾಗ ದೂರ ಆಗಿದ್ದೀರಾ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಚೀಟಿಂಗ್ ಎನರ್ಜಿ ಇಲ್ಲ. ಇವರು ಲಾಯಲ್ ಆಗಿ ಇದ್ದಾರೆ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ಯಾವುದೇ ರೀತಿ ಬೇರೆ ಒಂದು ರಿಲೇಷನ್ಶಿಪ್ಪಿನ ಎನರ್ಜಿ ಇಲ್ಲಿ ಬರ್ತಾ ಇಲ್ಲ. ಬಟ್ ಯಾರೋ ಒಬ್ಬರಿಂದ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿದೆ. ಅದರ್ವೈಸ್ ಇಲ್ಲಿ ಅದರ್ ರಿಲೇಷನ್ಶಿಪ್ ಅಂತ ಯಾವುದೇ ಎನರ್ಜಿ ಇಲ್ಲ ಇಲ್ಲಿ. ದ ವರ್ಲ್ಡ್ ಇಲ್ಲಿ ಇರೋದ್ರಿಂದ ನಿಮ್ಮ ಜೊತೆ ಇದ್ದರೆ ಅವರು ತುಂಬ ಖುಷಿಯಾಗಿ ಇರ್ತಾರೆ. ಆ್ಯಂಡ್ ತುಂಬ ಬ್ಯಾಲೆನ್ಸ್ಡ್ ಅಂತ ಫೀಲ್ ಮಾಡ್ತಾರೆ. ಕರೆಂಟ್ಲಿ ಅವರ ಲೈಫಲ್ಲಿ, ಅವರ ಪರ್ಸ್ನಲ್ ಲೈಫಲ್ಲಿ ತುಂಬ ಇಂಬ್ಯಾಲೆನ್ಸ್ಡ್ ಆಗಿದೆ. ಫೈನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ತುಂಬ ಇಂಬ್ಯಾಲೆನ್ಸ್ಡ್ ಆಗಿ ಸುಮ್ಮನೆ ಒಂದು ಕಡೆ ಯೋಚನೆ ಮಾಡ್ತಾ ನಿಂತಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗದೆ. 2 ಆಫ್ ಸ್ವಾರ್ಡ್ಸ್ ಹಾಗೆ 7 ಆಫ್ ಪೆಂಟಿಕಲ್ಸ್ ಎರಡೂ ಇದೆ. ತುಂಬ ಅವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು, ವಾಟ್ ನೆಕ್ಸ್ಟ್ ಅಂತ ಅವ್ರಿಗೆ ಕ್ವಶನ್ ಆಗಿದೆ. ಬಟ್ ಆನ್ಸರ್ಸ್ ಅವ್ರಿಗೆ ಸಿಗ್ತಾ ಇಲ್ಲ. ಜಸ್ಟ್ ಆ ಕ್ವಶನ್ಸ್ನ ಇಟ್ಕೊಂಡು ಓವರ್ ಥಿಂಕಿಂಗ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ವಿಷಯದಲ್ಲಿ ಅವರು ಮತ್ತೆ ಇಲ್ಲಿ ವಾಪಸ್ ಬರುವಂಥ ಚಾನ್ಸಸ್ ತುಂಬ ಇದೆ. ರಿಗ್ರೆಟ್ ಫೀಲಿಂಗ್ ಸಹ ಇದೆ ಅವರಿಗೆ. ನಾನು ತಪ್ಪು ಮಾಡಿದೆ, ಕೋಪದ ಕೈಗೆ ಬುದ್ಧಿ ಕೊಟ್ಟೆ ಅನ್ನೋ ಒಂದು ವಿಚಾರನೂ ಥಿಂಕ್ ಮಾಡ್ತಾರೆ.
ಆ್ಯಂಡ್ ಡೆಫಿನೆಟ್ಲಿ ನೋಡ್ಬೋದು ನೀವು ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಇದೆ. ಸೊ ಏಸ್ ಆಫ್ ವ್ಯಾಂಡ್ಸ್ ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಸಕ್ಸಸ್ ಅಂತ ಹೇಳ್ತೀನಿ. ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ, ನೀವೇನು ವೆಯ್ಟ್ ಮಾಡ್ತಾಯಿದ್ದೀರಾ. ಸೊ ನೀವು ಈ ಪರ್ಸನ್ಗೆ ವೆಯ್ಟ್ ಮಾಡ್ಬೋದು, ಅವರು ಮತ್ತೆ ಬರ್ತಾರೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ದ ನೆಕ್ಸ್ಟ್ ಕಾರ್ಡ್ ಈಸ್ ದ ಎಂಪ್ರೆಸ್. ದ ಎಂಪ್ರೆಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಒಂದು ಫೆಮಿನೈನ್ ಎನರ್ಜಿನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಫೆಮಿನೈನ್ ಎನರ್ಜಿ ಇಲ್ಲಿ ಜಾಸ್ತಿ ಇದೆ ನಿಮ್ಮಲ್ಲಿ ಅಂತ ಹೇಳ್ತೀನಿ. ನಿಮ್ಮಲ್ಲಿ ಅಂದರೆ ನೀವು ಹುಡುಗ ನೋಡ್ತಾ ಇದ್ರೆ ನಿಮ್ಮ ಹುಡುಗಿಗೆ ಅಂತ. ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ಸಹ ಇದೆ, ನಾನಿಲ್ಲಿ ಅದನ್ನು ರಿವರ್ಸ್ ಇಟ್ಟಿದ್ದೀನಿ. ಸೊ ಜಡ್ಜ್ಮೆಂಟ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಜೊತೆಗೆ ದ ಎಂಪ್ರೆಸ್ ಹಾಗೆ ಜಡ್ಜ್ಮೆಂಟ್ ಕಾರ್ಡ್ ಸಹ ಇಲ್ಲಿ ಇದೆ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ನೀವೇನು ಥಿಂಕ್ ಮಾಡ್ತಾಯಿದ್ದೀರಾ, ನನ್ನ ಜೊತೆ ಚೀಟಿಂಗ್ ಆಗಿದೆಯಾ, ಇವರು ನನ್ನ ಇಷ್ಟು ಬೇಗ ಬಿಟ್ಟು ಹೋದ್ರಲ್ಲ ಅಂತ. ನೋ, ಯೂನಿವರ್ಸಲ್ಲಿ ನಿಮಗೆ ಜಡ್ಜ್ಮೆಂಟನ್ನು ಕೊಡಿಸ್ತಾರೆ. ಇವರು ಮತ್ತೆ ವಾಪಸ್ ನಿಮ್ಮ ಲೈಫ್ಗೆ ಬರ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ದ ನೆಕ್ಸ್ಟ್ ಕಾರ್ಡ್ ಈಸ್ ಪೇಜ್ ಆಫ್ ಪೆಂಟಿಕಲ್ಸ್. ಸೊ ಇದು ಸಹ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಬಿಗಿನಿಂಗ್ಸನ್ನು, ನ್ಯೂ ಬಿಗಿನಿಂಗ್ಸನ್ನು ತಂದು ಕೊಡ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ನೀವು ತುಂಬ ಹ್ಯಾಪಿಯಾಗಿ ಇರ್ತೀರಾ ಈ ವ್ಯಕ್ತಿ ಜೊತೆಗೆ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ 5 ಆಫ್ ಕಪ್ಸ್ ಸಹ ಇದೆ. ಸೊ ನಿಮಗೆ ಒಂದು ಮೆಸೇಜ್ ಏನು ಅಂತ ಅಂದರೆ, ಪಾಸ್ಟಲ್ಲಿ ಆಗಿದ್ದನ್ನೇ ನೆನ್ಪು ಮಾಡ್ಕೊಳ್ತಾ ನೆಕ್ಸ್ಟ್ ಬರುವಂಥ ಹ್ಯಾಪಿ ಮೂಮೆಂಟ್ಸ್ನ ನೀವು ಕಳ್ಕೊಬೇಡಿ ಅಂತ ಹೇಳ್ತೀನಿ. ಸೊ ಏನೇ ಒಂದು ಕ್ಲಾಶಸ್ ಇದ್ದರೂ ಸಹ ಅದು ಒಂದಲ್ಲ ಒಂದಿನ ಕೊನೆ ಆಗಬೇಕಾಗತ್ತೆ. ಸೊ ಪಾಸ್ಟಲ್ಲಿ ನಿಮ್ಗೆ ಏನಾಗಿತ್ತು ಅದನ್ನು ಫರ್ಗಿವ್ ಮಾಡಿ ಅಂತ ಹೇಳ್ತೀನಿ. ಆಲ್ಸೋ ಕಿಂಗ್ ಆಫ್ ಕಪ್ಸ್ ಇದೆ. ಬಿಕಾಸ್ ನಿಮ್ಮ ಪಾರ್ಟ್ನರ್ ಇಲ್ಲಿ ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಇವ್ರ ಫೀಲಿಂಗ್ಸ್ನ ಏನಿದೆ ಅದು ಡೈರೆಕ್ಟಾಗಿ. ಇವರು ಕೋಪನ ತೋರಿಸ್ತಾರೆ, ಬಟ್ ಮನಸ್ಸಲ್ಲಿರೋ ಪ್ರೀತಿನ ಇವರು ತೋರಿಸೋದು ತುಂಬ ಕಡಿಮೆ. ಎಕ್ಸ್ಪ್ರೆಸಿವ್ ಇಲ್ಲ, ಅನ್ಎಕ್ಸ್ಪ್ರೆಸಿವ್ ಇದ್ದಾರೆ. ಸೊ ಸ್ವಲ್ಪ ಇಲ್ಲಿ ಓಪನ್ ಅಪ್ ಆಗಬೇಕಾಗತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಪೇಜ್ ಆಫ್ ಸಾರ್ಟ್ಸ್. ಸೊ ಡೆಫಿನೆಟ್ಲಿ ಹಿ ಆರ್ ಶಿ ವಿಲ್ ಟೇಕ್ ಆ್ಯಕ್ಷನ್ ಟುವರ್ಡ್ಸ್ ಯು. ನಿಮ್ಮ ಕಡೆಗೆ ಆ್ಯಕ್ಷನನ್ನು ತೊಗೊಳ್ತಾರೆ ಅವರು, ಮತ್ತೆ ಇಲ್ಲಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಹೇಳ್ತೀನಿ. ಅಟ್ ಲಾಸ್ಟ್ ದ ಬಾಟಮ್ ಆಫ್ ದ ಡೆಕ್ ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ನಿಮ್ಮ ಒಂದು ಬೋಲ್ಡ್ ಎನರ್ಜಿ ಸಹ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಯು ಕ್ಯಾನ್ ವೆಯ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೀವು ತುಂಬ ಪ್ರಾಸ್ಪೆರಿಟಿಯಿಂದ ಇರ್ತೀರಾ, ಒಂದು ಅಬಂಡೆನ್ಸ್ ನೋಡ್ತೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ ಆಗುತ್ತೆ ಇದು. ಸೊ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್. ಆ್ಯಂಡ್ ಇವತ್ತಿನ ರೀಡಿಂಗ್ ಇದಾಗಿತ್ತು. ಇದು ಜನರಲ್ ರೀಡಿಂಗ್ ಆಗಿತ್ತು. ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಪರ್ಸ್ನಲ್ ರೀಡಿಂಗ್ಸನ್ನು ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.